ಅಮ್ಮ ದಿನಾಲು ಅಪ್ಪ ಈ ಅಜ್ಜಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡ್ತಾನೆ. ಈ ಅಜ್ಜಿ ಯಾರಮ್ಮ? ಅಮ್ಮ ಅಮ್ಮ, ಈ ಅಜ್ಜಿ ಈಗ ಎಲ್ಲಿ ಇದ್ದಾಳೆ? ಆಗ ನಾನು ಚಿಕ್ಕ ಹುಡುಗಿ. ಇನ್ನು 7-8 ವರ್ಷದಲ್ಲಿ ಅವಳ ಮದುವೆ ಮಾಡಬೇಕು. ಅದಕ್ಕೆಲ್ಲ ದುಡ್ಡು ಬೇಕಲ್ಲಪ್ಪ. ಹಾಗಾದ್ರೆ ನಾನು ಬೆಂಗಳೂರಿಗೆ ಹೋಗಿ ಕೆಲಸ ಹುಡುಕ್ಲಾ? ಸಾರ್ಥಕ ಆಯ್ತು ನೋಡು. ಆನಂದಪ್ಪ, ಸಂತೋಷನಾ? ಯಾಕ ಮಗ ಹಾಗೆ ಓಡ್ ಬಂದೆ? ಯಾರಿಗೇನೋ ಕಾಣಿಸ್ಕೊಂಡಿದೆ ಅಂತ ಬರ್ಬೇಕಂತೆ. ಅಪ್ಪ ಮುಂದೇನಾಯ್ತು ಹೇಳು. ಮಂಗಳಾರತಿ ಎತ್ತಿ ಬೆಳಗಿರೆ ಇಂದಿರೇಶನ ಪಾದಕ್ಕೆ, ಲಕ್ಷ್ಮಿ ಸಹಿತ ಇಂದಿರೇಶಗೆ ಎತ್ತಿ ಬೆಳಗಿದರಾರತಿ. ಮಂಗಳಾರತಿ ಎತ್ತಿ ಬೆಳಗಿರೆ ಇಂದಿರೇಶನ ಪಾದಕ್ಕೆ. ಸರ್ವ, ನಾಳೆ ಬೆಳಗ್ಗೆ ಬೇಗ ಎದ್ದು ತಿಂಡಿ ಎಲ್ಲ ಮುಗಿಸಿ ತಯಾರಾಗ್ಬಿಡು. ನಮ್ ತೋಟ ಗದ್ದೆ ಎಲ್ಲ ನೋಡ್ಕೊಂಡ್ ಬರೋಣ. ಸರ್ವ, ನಾನ್ ತೋಟಕ್ಕೆ ಹೋಗ್ಬಿಟ್ಟು ಕೆಲ್ಸದವರಿಗೆ ವಿಷಯ ತಿಳಿಸ್ಬರ್ತೀನಿ. ಸದ್ಯ ನೀನ್ ನೋಡ್ಕೊಳ್ಳೋಕೆ ಅಜ್ಜಿ ಇರ್ತಾರೆ. ನಾನ್ ಹೋಗಿ ಬರ್ಲಾ? ಈ ಮನೆ ಬಿಟ್ಟು ನಾನು ಎಲ್ಲೂ ಬರೋಲ್ಲ. ನೀವು ನನ್ ಬಗ್ಗೆ ಚಿಂತೆ ಮಾಡ್ಬೇಡಿ ಅಪ್ಪ, ಹೋಗ್ ಬನ್ನಿ. ನಾನೊಂದ್ 4 ಎಕರೆ ಜಮೀನ್ ಕೊಡ್ತೀನಿ, ಬೇಸಾಯ ಮಾಡಿ ಬೇಕಾದ್ ಬೆಳ್ಕೊಂಡು ಪಟ್ಟಣದಲ್ಲಿ ದುಡಿಯೋದನ್ನ ಇಲ್ಲೇ ದುಡಿಯಂದ್ರು. ನಿಮ್ ಮನ್ಸಲ್ಲಿ ಬೇರೆ ಏನಾದ್ರೂ ಹೆಸರಿದ್ಯಾ ನೀಲಮ್ಮ? ಇಲ್ಲ ಅಜ್ಜಿ, ನೀವೇ ನಿಮ್ ಬಾಯಿಂದ ಹೇಳಿ ಅಜ್ಜಿ. ನನ್ ಕೋಣೆಯಲ್ಲಿ ಮಲಗಿದ್ದೆ. ಇದಕ್ಕಿದ್ದಂತೆ ನಿಮ್ಮ ಅಜ್ಜಿ ಜೋರಾಗಿ ಅಳಕ್ ಶುರು ಮಾಡಿದ್ರು. ಅಯ್ಯೋ ಅಯ್ಯೋ